ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಗ್ರಿಲ್ಡ್ ಪೈನಾಪಲ್ ಮಾಡತ್ತೀನಿ. ಗ್ರಿಲ್ಡ್ ಪೈನಾಪಲ್ ಮಾಡೋಕೆ ಒಂದು ಪೈನಾಪಲ್ ತೊಗೊಂಡು ಅದನ್ನ ನೀಟಂಗೆ ಸ್ಕ್ವೇರ್ ಶೇಪ್ ಒಳಗೆಲ್ಲ ಕಟ್ ಮಾಡಿಕೊಂಡು ಪೈನಾಪಲ್ ಎಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಮತ್ತು ಖಾರ ಪುಡಿ ಹಾಕ್ಕೊಂಡಿನಿ. ಖಾರ ಪುಡಿ ಆದಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿನಿ, ಸ್ವೀಟ್ ಆದರೆ ಚಲೋ ಆಕೈತೆ ಅಂಥೇಳಿ. ಆಮೇಲೆ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಮತ್ತು ಚಾಟ್ ಮಸಾಲ ಮತ್ತು ಮ್ಯಾಂಗೋ ಪೌಡರ್ ಇತ್ತು ಅಂಥೇಳಿ ಮ್ಯಾಂಗೋ ಪೌಡರ್ ಹಾಕಿದೆ. ಯಾಕಂದರೆ ಇದು ಜಾಸ್ತಿ ಹುಳಿ ಇರಲಿಲ್ಲ ಪೈನಾಪಲ್, ಸೊ ಅದಕ್ಕೆ ನಾನು ಮ್ಯಾಂಗೋ ಪೌಡ್ರ್ ಆ್ಯಡ್ ಮಾಡಿಕೊಂಡೆ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಾರ್ಬಿಕ್ಯೂ ಲೆವೆಲ್ಲಿಗೆಲ್ಲ ಮಾಡ್ಬೇಕಂತೇಳಿ ಪ್ಲ್ಯಾನ್ ಇಟ್ಕೊಂಡು ಎಲ್ಲ ಸ್ಟಿಕ್ಸ್ ಒಳಗೆಲ್ಲ ಹಾಕಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಿನ್ಸ್ ಐ ಡೋಂಟ್ ಹ್ಯಾವ್ ಅ ಪೇಷನ್ಸ್, ಅದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಎಲ್ಲನೂ ಸೇರಿ ಏರ್ ಫ್ರೈರ್ ಒಳಗಿರೋ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಏರ್ ಫ್ರೈರ್ ಒಳಗೆ ಇಟ್ಟೆ. ನಾನು ಇದನ್ನು ಲಾಸ್ಟ್ ಟೈಮ್ ಬಾರ್ಬಿಕ್ಯೂ ನೇಷನ್ ಒಳಗೆ ತಿಂದಿದ್ದೆ. ಭಾರಿ ಇತ್ತು ಟೇಸ್ಟ್, ಬಟ್ ಆ ಲೆವೆಲಿಗೆ ಬರುತ್ತಿಲ್ಲ, ಗೊತ್ತಿಲ್ಲ. ಟ್ರೈ ಮಾಡೋಣ ಹೆಂಗೆ ಬರುತ್ತಂತ ನೋಡೋಣ. ಇದನ್ನು ಗ್ರಿಲ್ ಮಾಡೋಕ್ಕೆ ಏರ್ ಫ್ರೈರ್ ಒಳಗೆ 170 ಡಿಗ್ರಿ 10 ಮಿನಿಟ್ಸ್ ನಾನು ಗ್ರಿಲ್ ಮಾಡೀನಿ. ನೋಡಬೇಕು, ಅದು ಅಷ್ಟು ಗ್ರಿಲ್ ಆಗಿರಲಿಲ್ಲ ಅಂದರೆ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಮಾಡ್ಬೋದು. ಅಷ್ಟಕ್ಕೆಲ್ಲ ಇದು ಗ್ರಿಲ್ ಆಗಿತ್ತು, ನೀಟಾಗಿ ಬಂತು. ಟೇಸ್ಟ್ ಮಾತ್ರ ಮಸ್ತಿತ್ತು. ಇದು ಜಾಸ್ತಿ ಹುಳಿ ಇರಲಿಲ್ಲ, ಸೊ ಸಕ್ಕರೆ ಆ್ಯಡ್ ಮಾಡಿದ್ದಕ್ಕೆ ಮತ್ತು ಮ್ಯಾಂಗೋ ಪೌಡ್ರೆಲ್ಲ ಆ್ಯಡ್ ಮಾಡಿದ್ದಕ್ಕೆ ಮಸ್ತಾಗಿತ್ತು. ತಿಂದ್ವಿ, ಚಲೋ ಆಗಿತ್ತು. ಟ್ರೈ ಮಾಡಿರಿ ನೀವು.